ಹರಿಗುರುಗಳರ್ಚಿಸದ ಪಾಪಾತ್ಮರನ ಶಿಕ್ಷಿಸಲೋ ಸುಗಶನೈಶ್ಚರನೆನಿಸಿ ದುಷ್ಫಲಗಳಿವೆ ನಿರಂತರವು ಬಿಡದೆ. ತರಣಿನಂತನ ನಿನ್ನ ಪಾದಾಂಬುರುಹಗಳಿಗಾನಮಿಪೆ ಬಹುದುಸ್ತರ ಭವಾರ್ಣವ ಮಗ್ನನಾದೆನ್ನುದ್ಧರಿಸಬೇಕು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 44. ಹರಿಗುರುಗಳರ್ಚಿಸದ ಪಾಪಾತ್ಮರನ ಶಿಕ್ಷಿಸಲು ಸುಗ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 26ನೇ ಕಕ್ಷಾಪನ್ನರಾದ ಕರ್ಮಜನಾದ ಶನೈಶ್ಚರನನ್ನು ಸ್ತುತಿಸ್ತಾರೆ. ಹರಿಗುರುಗಳ ಸರ್ವೋತ್ತಮ ದೇವತಾ ಶ್ರೀಮನ್ನಾರಾಯಣನು ಸರ್ವಶ್ರೇಷ್ಠನು. ಶ್ರೀರಮ ಬ್ರಹ್ಮಾದಿ ದೇವತಾ ತಾರತಮ್ಯತ್ವೇನ ಗುರುಸ್ಥಾನಾಪನ್ನರು. ಅರ್ಚಿಸದ ಪಾಪಾತ್ಮರನ ಇಂತು ಹರಿ ಮತ್ತು ಗುರುಗಳನ್ನು ತಾರತಮ್ಯಪೂರ್ವಕ ತಿಳಿದು ಪೂಜಾದಿಗಳನ್ನು ಮಾಡದೇ ಇರುವ ಜೀವರು ಪಾಪಿಷ್ಟರು, ಅವರನ್ನು ಪಾಪಾತ್ಮರು ಎಂದಿದ್ದಾರೆ. ಶಿಕ್ಷಿಸಲು ಸುಗ ಅಂತಹ ಹರಿಗುರುಗಳನ್ನು ಅರ್ಚಿಸಿದ ಪಾಪಾತ್ಮರಿಗೆ ದುಃಖಾದಿಗಳನ್ನು ಕೊಟ್ಟು ಅವರನ್ನು ಶಿಕ್ಷಿಸುವುದಕ್ಕೋಸ್ಕರ ಶನೈಶ್ಚರನು ಶ್ರೀಹರಿಯಿಂದ ನಿಯಮ್ಯನಾಗಿದ್ದಾನೆ. ಶನೈಶ್ಚರ ನವಗ್ರಹಗಳಲ್ಲಿ ಒಬ್ಬನು. ವಿವಸ್ವಂತನೆಂಬ ಸೂರ್ಯನಿಂದ ಛಾಯಾದೇವಿಯಲ್ಲಿ ಜನಿಸಿದವನು. ಭೂತತ್ವಕ್ಕೆ ಅಭಿಮಾನಿಯು. ವೈವಸ್ವತ ಮನುವಿನ ತಮ್ಮ. 26ನೇ ಕಕ್ಷಕ್ಕೆ ಸೇರಿದವನು. ದುಷ್ಫಲಗಳನ್ನು ಈವ ಹರಿಗುರುಗಳ ವಿಸ್ಮರಣೆಯಿಂದ ಪಾಪಕರ್ಮಗಳಲ್ಲಿ ನಿರತರಾದ ಜೀವರ ಪಾಲಿಗೆ ದುಃಖದಾಯಕನು. ಅವರನ್ನು ಎಡೆಬಿಡದೆ ಶನಿ ಕಾಟದಿಂದ ಬಳಲಿಸುವನು. ವಿಕ್ರಮಾದಿತ್ಯನ ಚರಿತ್ರೆ ಇದಕ್ಕೆ ದೃಷ್ಟಾಂತ. ವಿಕ್ರಮಾದಿತ್ಯನು ಸಾತ್ವಿಕನಾದರೂ ಶನಿಯನ್ನು ಧಿಕ್ಕರಿಸಿದ್ದರಿಂದ ಅವನಿಗೆ ಶನಿಯು ಕಾಟ ಕೊಟ್ಟನು. ತರಣಿನಂದನ ವಿವಸ್ವಂತನೆಂಬ ಸೂರ್ಯನ ಪುತ್ರನಾದ ಶನಿದೇವರ ಪಾದಕಮಲಗಳಿಗೆ ಭಕ್ತಿಯಿಂದ ವಂದಿಸುತ್ತಾರೆ ದಾಸಾರ್ಯರು. ನಮಗೆ ಒದಗುವ ಕಷ್ಟ ಕ್ಲೇಶಾದಿಗಳನ್ನು ಪರಿಹರಿಸಿ ದುಸ್ತರವಾದ ಭವಸಂಸಾರ ಎಂಬ ಮಹಾಸಾಗರದಲ್ಲಿ ಆಸಕ್ತರಾಗಿರುವ ನಮ್ಮನ್ನು ಭವಸಾಗರವನ್ನು ದಾಟಿಸಿ ಉದ್ಧರಿಸಲು ಕೃಪೆ ಮಾಡಬೇಕೆಂದು ಶನೈಶ್ಚರನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.